ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಹೊತ್ತಿನಲ್ಲಿ ಸಿದ್ಧತೆಗಳು ನಡೀತಾ ಇದೆ. ವೇದಿಕೆ ಸಿದ್ಧವಾಗಿದೆ. ಪ್ರಧಾನಿ ಮೋದಿ ಬರ್ತಾರೆ. ಈ ಎಲ್ಲ ಸಂಭ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ಹೊರಗಡೆ ಹೆಂಗಾದ್ರೂ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯ ತಕ್ಷಣ ನಮಗೇನಾದ್ರೂ ದರ್ಶನ ಸಿಗುತ್ತಾ ಅಂತ ಜನ ಕಾದು ಕೂತಿದ್ದಾರೆ. ಹಾಗಾಗಿಯೇ ಅಯೋಧ್ಯದ ಸುತ್ತಮುತ್ತ ಜನಸಾಗರ ಸೇರ್ತಾ ಇದೆ. ಇಲ್ಲಿರುವ ಎಲ್ಲ ಹೋಟೆಲ್ಗಳು ಭರ್ತಿಯಾಗಿವೆ, ಲಾಡ್ಜ್ಗಳು ಭರ್ತಿಯಾಗಿವೆ. ಜನ ದೇಶದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷ ವಾಕ್ಯ ಕೇಳಿ ಬರ್ತಾ ಇದೆ. ಹಲವು ಕನ್ನಡಿಗರು ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲಿಯವ್ರು ನೀವು? ಬೆಳಗಾವಿ ಡಿಸ್ಟ್ರಿಕ್ಟ್ ಬೆಳಗಾವಿಯಿಂದ ಬಂದಿದ್ದೀರಾ? ಗ್ರಾಮ ಚಿಕ್ಕೋಡಿ ತಾಲೂಕು ನಾಂಗ್ಲದ ಗ್ರಾಮ. ಹೆಂಗ ಅನಿಸ್ತಿದೆ ನಿಮ್ಗೆ? ಸೂಪರ್. ಎಲ್ಲ ಸುತ್ತ ಹಾಕಿದೇವ್ರಿ. ಒಳಗೆ ಎಂಟ್ರೆನ್ಸ್ ಇಲ್ಲ, ಆದ್ರೆ ಎಲ್ಲ ಸೂಪರ್ ಇದೆ. ಎಲ್ಲ ನಡೆದಾಡ್ಕೊಂಡೆ ಎಲ್ಲ ನಡೆದ 5-6 ಕಿಲೋಮೀಟರ್ ಎಲ್ಲ ನಡೆದಿದ್ದೇವೆ. ನೋಡ್ತಾ ಇದ್ದಾರೆ. ಒಂದು ರೀತಿ ಒಂದು ಹೆಮ್ಮೆ ವಿಷಯ ಸಂಗತಿ. ಇಲ್ಲಿನ ವಾತಾವರಣ, ಇಲ್ಲಿಯ ಕಲ್ಚರ್ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಇಲ್ಲಿ ಆದಷ್ಟು ನಾವು ಕರ್ನಾಟಕದಿಂದ ಬಂದಿದ್ದೀವಿ. ಇಲ್ಲಿ ರಾಮನ ಜನ್ಮಭೂಮಿಗೆ ಬಂದಿದ ತಕ್ಷಣ ಬರ್ಬೇಕಂತ ಬಹಳ ಆಸೆಯಿಂದ ಬಂದಿವಿ. ಇಲ್ಲಿ ನೋಡಿದ ಮೇಲೆ ಅಪ್ಪ ಸ್ವರ್ಗನೇ ಇಲ್ಲಿ ಬಂದೆ, ನಾಳೆ ರಾಮ ಬಂದೇ ಬರ್ತಾನೆ ಅಂತ ನಂಬಿಕೆಯಿಂದ ಎಲ್ಲರೂ ಕಾಯ್ತಾ ಇದ್ದೀವಿ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ನೃತ್ಯಗಳನ್ನು ಮಾಡಿಕೊಂಡು ರಾಮನಾಮ ಜಪ ಮಾಡ್ತಾ ಸಾಕ್ತಾ ಇರೋ ತಂಡ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲಿಂದ ಸರ್? तमिलनाडु अंदर पक्का तमिलो हिंदी मालूम नहीं. ಹೌದಾ? हाँ बाइक में ಬೈಕಲ್ಲಿ बाइक ले ಎಷ್ಟು ಕಿಲೋಮೀಟರ್ ये ಆಯ್ತು? तो 2000 किलोमीटर 2000 2000 ಕನ್ನಡದಲ್ಲಿ 2000. ಹೆಂಗ ಅನಿಸ್ತಿದೆ ಅಯೋಧ್ಯ? अयोध्या में तमिलनाडु में अयोध्या எப்படி இருக்கு அயோத்தியா? சூப்பரா இருக்கிற அருமையா இருக்க. ராம ஜென்மபூமி तमिल पक्का. आप कहाँ से हो? नरसिंहपुर से, एमपी से. कैसा लग रहा है? एक नंबर लग रहा है जी. 1200 किलोमीटर रामलला आ रहे हैं? जी मैडम, बहुत अच्छा लग रहा है. बहुत खुशी की सौभाग्य की बात है हम लोगों के लिए, हर युवा वर्ग के लिए. 31 साल बाद आया हूँ. कार सेवक हूँ. हर सेवक है आप? कार सेवक 92 में कार सेवा की थी हम लोगों ने. हाँ अभी ये रखे हूँ ना. क्या है? ये कार सेवा का है 92 का. ये जबलपुर से हूँ, वहाँ कौशल प्लान से. 31 साल हो गया इसकी पूजा करते हुए. 21 साल. 31 साल 23 साल का था मैं जब. आप लोगों का सपना तो पूरा हो गया. आज होने वाला है कुछ ही घंटों में. प्रभु की इच्छा है, मोदी जी का सब है, क्या है, और योगी जी का है. बहुत आनंद है. 31 साल बाद अयोध्या आने के लिए मिला है. धन्य है प्रभु. आपको कभी लगा था ऐसा भव्य मंदिर बनेगा, यहाँ पे रामलला विराजमान होंगे? सब उनकी कृपा है, प्रभु की कृपा है, जिन पे वही कृपा है. वाह. आप कहाँ से हो सर? मैं एमपी नरसिंहपुर से अच्छा. जी. रामलला आने वाले रामलला आए, बहुत प्रतीक्षा करी. 50 साल टेंट में रहे, तो हम लोग भी संकट कैसे भी कुछ भी करके मोदी जी आ रहे हैं, तो हम लोग आए हैं दर्शन करने. रुकेंगे हम, 1 हफ्ता यहीं रहेंगे. 1 हफ्ता यही रहेंगे. जब तक दर्शन होगा नहीं जाएंगे. नहीं जाएंगे. हाँ. दर्शन हो गए जब तक नहीं जाएंगे. बताइए 30 साल से बांटने आ रहे हैं. अच्छा. हाँ आपने तो कर सेवा भी किया है. वो 2 बार कार सेवा किया मैंने, 90 और 92 में. 23 साल का था मैं जब. बहुत सारे लोग अपने जान भी गंवाए हैं इसमें. हजारों लोगों ने जान गंवाई है, लाखों लोगों ने. 90 में तो आपको क्या गोलियां चली थी, यहाँ खून की नदी बह गई है. हम लोगों के भी लगे हैं. अब क्या है, प्रभु की लीला है और क्या है. अभी भी जान चली जाए लेकिन दर्शन करने के बाद ही जाएंगे. भले ही जान चली जाए लेकिन दर्शन करने के बाद ही जाएंगे. ನಮಸ್ತೆ. ಓಕೆ. ನಾವು ಆನೇಕಲ್ಲಿಂದ ಬಂದಿದ್ದೀವಿ. ಆನೇಕಲ್ಲಿಂದ ಬಂದಿದ್ದೀರಾ? ಹೆಂಗ ಅನಿಸ್ತಾ ಇದೆ ಅಯೋಧ್ಯ? ತುಂಬಾ ಚೆನ್ನಾಗಿದೆ ಮೇಡಮ್. ನಾವು ಪುಣ್ಯ ಮಾಡಿದ್ದೇವೆ. ನಾವು ಪುಣ್ಯ ಮಾಡಿರೋದಕ್ಕೆ ಇಲ್ಲಿ ಬರೋದಕ್ಕೆ ಅವಕಾಶ ಸಿಕ್ತು ನಮ್ಗೆ. ಈಗ ನಮ್ ಹಿರಿಯರನ್ನ ನಾವು ಕೇಳೋವಾಗ ನಾವು ಬದುಕಿರೋವಾಗ ನೋಡ್ತೀವೋ ಇಲ್ವೋ ರಾಮ ಮಂದಿರ ಅಂತ ಇದ್ರು. ಆದ್ರೆ ಬಹಳಷ್ಟು ಜನ ಹೇಳಿದ್ರು ನಮ್ ಜನರೇಷನ್ ಅಲ್ಲಿ ರಾಮ ಮಂದಿರ ಆಗ್ತಾ ಇದೆಯಲ್ಲ ಅದೇ ಖುಷಿ ಅಂತ. ಹೌದು ಮೇಡಮ್, ಅದು ಇಷ್ಟು ಜನ ಬಲಿದಾನ ಆಗಿದೆಯೋ ಈ ದೇಶಕ್ಕೋಸ್ಕರ, ದೇವರಿಗೋಸ್ಕರ. ಬಟ್ ಅವ್ರು ನೋಡಕ್ ಆಗಿಲ್ಲ. ಬಟ್ ನಾವು ನೋಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ. ಬಟ್ ಅವರು ಈ ದೇಶಕ್ಕೆ, ಈ ರಾಮನಿಗೋಸ್ಕರ, ಅಯೋಧ್ಯೆಗೋಸ್ಕರ ಮುಡುಪಾಕಿ ಪ್ರಾಣ ಹೋಗಿದೆಯಲ್ಲ, ಅವ್ರ ಮಕ್ಕಳಿಗೆಲ್ಲ ಒಳ್ಳೇದಾಗಿದೆ ಮೇಡಮ್. ರೈಟ್. ಎಲ್ಲೆಲ್ಲೂ ಥ್ಯಾಂಕ್ ಯು. ನೀವು ಗುಲ್ಬರ್ಗಾದಿಂದ ಬಂದಿದ್ದೀರಾ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತ ಹೇಳಿ. ಹೆಂಗ ಅನಿಸ್ತಿದೆ ಅಯೋಧ್ಯ? 500 ವರ್ಷಗಳಿಂದ ವೇಟ್ ಮಾಡಿದ್ದ ಆ ದಿನ ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಪ್ರತಿಷ್ಠೆ ಆಗತ್ತೆ ಬಾಲರಾಮ. ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ನಮ್ಗೆ.
ನಮ್ಮ ಇದರಿಂದ ಆಗ್ತಾ ಇದೆ ಅಂದ್ರೆ ನಮ್ಮ ಜೊತೆಗೆ ನಮ್ಮ ಶಿಲ್ಪಿಯ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರೋದು ಎಲ್ಲ ಮೇಡಮ್ ನಮ್ಮ ಕರ್ನಾಟಕದಂತೂ ಜಾಸ್ತಿ ಇದೆ ಅಲ್ಲಿ ಮೇಡಮ್. ಇಲ್ಲಿ ಎಲ್ಲ ವಿಗ್ರಹ ಇದೆ ಕರ್ನಾಟಕದ ಇದೆ. ಮತ್ತೆ ಇದನ್ನು ಕರ್ನಾಟಕದಿಂದ ಬರ್ತಾ ಇದೆ. ಎಲ್ಲ ಮೈಸೂರು ಇದು ಮಲ್ಲಿಗೆ ಬಂದಿದೆ ಇಲ್ಲಿ. ಮೇಡಮ್ ತುಂಬಾ ಖುಷಿ ಆಗ್ತದೆ ಮೇಡಮ್ ಬಂದಿದ್ದಕ್ಕೆ. ಸೊ ಏನಂತೀರಾ ಈ ಸಂದರ್ಭದಲ್ಲಿ? ಎಲ್ರಿಗೂ ಏನ್ ಅನಿಸ್ತಾ ಇದೆ? मैं मध्य प्रदेश से आया हूँ, 700 किलोमीटर दूर से 17 तारीख को आया था, और जब तक राम जी के दर्शन नहीं होंगे यहाँ से जाएंगे नहीं। जय श्री राम। मध्य प्रदेश सागर जिले से कर्नाटक माते। ಜೈ ಶ್ರೀರಾಮ್ ಅನ್ನೋ ಘೋಷವಾಕ್ಯ ಇಲ್ಲೆಲ್ಲಾ ಕಡೆ ಇದೆ. ಒಂದು ವಾರ ಆದ್ರೂ ಪರವಾಗಿಲ್ಲ, ರಾಮಲೆಲ್ಲ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ ಅಂತ ಈಗಾಗಲೇ ಜನ ಬಂದ್ಬಿಟ್ಟಿದ್ದಾರೆ. ಇದು ರಾಮನೂರಿನಲ್ಲಿ ರಾಮನ ಕುರಿತಾದ ಭಕ್ತಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅಯೋಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.